26 ಜನವರಿ ಕಾಂಗ್ರೆಸ್ನವ್ರಿಗೆ ಒಂದು ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂಥದ್ದಕ್ಕೆ ಬಳ್ಳಾರಿ ಒಂದು ಊರುಗೋಲನ್ನು ಮಾಡ್ಕೊಂಡಿದ್ದಾನೆ. ರಾಮುಲುವರು ಇರ್ಬೋದು, ಜನಾರ್ದನ್ ರೆಡ್ಡಿಯವರು ಇರ್ಬೋದು, ಫಕೀರಪ್ಪನವ್ರು ಇರ್ಬೋದು, ನಾವೆಲ್ಲವರು ಇರ್ಬೋದು. ಯಾವುದೇ ಜಿಲ್ಲೆ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ರಾಜಕಾರಣಿಗಳು ಇರಬೇಕಾಯ್ತದೆ. ಯಾವ ಜಿಲ್ಲೆಯನ್ನು ಆಧಾರವಾಗಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರೋದಕ್ಕೆ ಅವರಿಗೆ ಕಾಕತಾಳೆ ಅನ್ನುವ ಹಾಗೆ ಬಳ್ಳಾರಿ ಜಿಲ್ಲೆಯನ್ನು ಉಪಯೋಗ ಪಡ್ಕೊಂಡು ಆ ಬಳ್ಳಾರಿ ಜಿಲ್ಲೆಯಿಂದನೇ ಅವರು ಇಡೀ ರಾಜ್ಯಕ್ಕೆ ತನ್ನದೇ ಆದಂಥ ಮಾಡಿ 136 140 ಸೀಟು ಗೆಲ್ಲೋದಕ್ಕೆ ಯಾವುದಾದ್ರೂ ಒಂದು ಕಾರಣವಾದ ಜಿಲ್ಲೆ ಇದ್ದರೆ ಅದು ಬಳ್ಳಾರಿ ಜಿಲ್ಲೆ. ಆ ಬಳ್ಳಾರಿ ಜಿಲ್ಲೆಯನ್ನು, ಆ ಜಿಲ್ಲೆಯ ಗಾಂಭೀರ್ಯತೆಯನ್ನು, ಆ ಜಿಲ್ಲೆಯ ಇತಿಹಾಸವನ್ನು, ಆ ಜಿಲ್ಲೆಯ ಜನರನ್ನು ಯಾವ ರೀತಿ ನೀವು ನಡ್ಕೊಂಡಿದ್ದೀರಿ ಅನ್ನೋದು 1ನೇ ತಾರೀಕು ಜನವರಿ 26, 2026ಕ್ಕೆ ನಿಮ್ಮ ಯೋಗ್ಯತೆಯನ್ನು ತೋರಿಸಿದ್ದೀರಿ. ನಿಮ್ಮ ಪಾಪದ ಕೊಡ ಇಲ್ಲಿಂದಾನೇ ಪ್ರಾರಂಭ ಆಗ್ತದೆ. ನನಗನ್ನಿಸ್ತದೆ ಈ ವರ್ಷ ಮುಗಿಯೋದ್ರೊಳಗಡೆ ನೀವೆಲ್ಲಿ ಹೋಗ್ತೀರಿ, ಏನು ಹೋಗ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯ ಪ್ರಬುದ್ಧ ಮತದಾರರು, ಬಳ್ಳಾರಿ ಜಿಲ್ಲೆಯ ಪ್ರಬುದ್ಧ ಮತದಾರರು ಇವರನ್ನು ಯಾವ ರೀತಿ ಕಳಿಸ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಸಂದೇಶವನ್ನು ನೀವೇ ಕೊಟ್ಟಿದ್ದೀರಿ. ಸಂದೇಶದ ಜೊತೆಯಲ್ಲಿ ಶಾಸಕರಾದಂಥವ್ರಿಗೆ ಶಾಸನ ಸಭೆಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದು ಬಿಟ್ಟು ವಾಲ್ಮೀಕಿಯವರು ಇಡೀ ವಿಶ್ವಕ್ಕೆ ರಾಮಾಯಣವನ್ನು ಬರೆದು ಅದರಿಂದ ಮುಖೇಣ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂಥ ಒಬ್ಬ ಮಹಾನ್ ತಪಸ್ವಿ ಅವರನ್ನು ನೆಪವಾಗಿಟ್ಕೊಂಡು ಹಿಂದೆ ರಾಮುಲುವರೇ ಆ ಸರ್ಕಲ್ಗೆ ಮಾಡಿಸಿ ವಾಲ್ಮೀಕಿ ಸರ್ಕಲ್ ಅಂತ ಇಟ್ಟು ಅದು SP ಸರ್ಕಲ್ಲೋ ಏನೋ ಅಂತ ಇತ್ತು ಅಂತ ಕಾಣಿಸ್ತದೆ. ಮೊದಲು ಅದನ್ನು ತೆಗೆದಾಕಿ ಅಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ಕೂಡ ವರ್ಣ ಮಾಡಿದರು. ನೀವು ಮಾಡಿ, ಇನ್ನೂ ಇಡೀ ದೇಶಕ್ಕಾಗಿ ನಾವು ಬೇಡ ಅನ್ನೋದಿಲ್ಲ. ವಾಲ್ಮೀಕಿಯವರನ್ನು ನಾವು ಎಷ್ಟು ಗುಣಗಾನ ಮಾಡಿದ್ರು ಕೂಡ ನಮಗೆ ಅದು ಕಡಿಮೆನೇ. ಆದರೆ ಅವ್ರ ಹೆಸರು ಹೇಳ್ಕೊಂಡು ನೀವು ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ, ವಾಲ್ಮೀಕಿಯವರ ಪುತ್ಥಳಿಗೂ ನೀವೇನು ಇವಾಗ ಇರ್ತಕ್ಕಂಥದ್ದನ್ನು ಇದು ಮಾಡಿ ಮತ್ತೊಂದು ಇಟ್ಟು ನೀವೇನೋ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಆ ಪುಣ್ಯಾತ್ಮರ ಹೆಸರಿನಲ್ಲಿ ನೀವೇನು ಮಾಡಿದ್ದೀರಿ, ಆ ಪಾಪದ ಕೃತ್ಯನೇ ಇವತ್ತು ಅಲ್ಲಿಂದ ಜನಾರ್ದನ್ ರೆಡ್ಡಿಯವ್ರ ಮನೆಗೆ ನಾನು ನೋಡ್ಕೊಬಂದೆ. ಸುಮಾರು 450 ಮೀಟ್ರಿಗೂ ಮೇಲ್ಪಟ್ಟ ಆಯ್ತದೆ. ನೀವು ಎಲ್ಲೂ ಇದು ಮಾಡಿದ್ರೆ ಏನೇನು ಬೇಕೋ ಮಾಡಿ ಅದನ್ನು ರಾಜಕಾರಣಕ್ಕೆ ಉಪಯೋಗಿಸ್ಕೊತಿರಲ್ಲ. ನಿಮ್ಮ ನೈತಿಕತೆ ಏನೋ, ನಿಮ್ಗೇನಾದ್ರು ಅಲ್ಪ ಸ್ವಲ್ಪ ಗಾಂಭೀರ್ಯತೆ ಇದೆಯಾ? ವಾಲ್ಮೀಕಿಯವ್ರ ಬಗ್ಗೆ ನಿಮ್ಗೆ ಗೌರವ ಇದೆಯಾ? ಒಬ್ಬ ಇತಿಹಾಸ ಪುರುಷ ಈ ವಿಶ್ವಕ್ಕೆ ತನ್ನದೇ ಆದಂಥ ಕೊಡುಗೆ ಕೊಟ್ಟು ಸಾವಿರಾರು ವರ್ಷಗಳಿಂದ ಅವರು ಇವತ್ತು ಕೂಡ ಈ ರಾಷ್ಟ್ರದಲ್ಲಿ ಜೀವಂತವಾಗಿ ವಾಲ್ಮೀಕಿ ಇದ್ದಾರೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ನಾವು ಬಲ್ಲವರಾಗಿದ್ದು, ಅಂಥ ಒಬ್ಬ ಪುಣ್ಯ ಪುರುಷನ ಹೆಸರಿನಲ್ಲಿ ನೀವು ಪಾಪ ಮಾಡೋಕ್ಕೆ ಹೋಗಿದ್ದು ನಿಮಗೆ ಇದು ಮುಳ್ಳಾಗಿದೆಯೇ ವಿನಃ ಪ್ರಾಯಶ ಈ ಮುಳ್ಳಿಗೆ, ಈ ಪಾಪಕ್ಕೆ ನೀವು ಹೊಣೆಗಾರರಾಗಿದ್ದೀರಿ. ಈ ಹೊಣೆಗಾರಿಕೆಯನ್ನು ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರೋದಿಲ್ಲ. ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲ? ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗಬೇಕು, ಯಾರ ಮನೆ ಆಸ್ತಿನೂ ಅಲ್ಲ. ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನು ಬೆಳಗ್ಗೆ ಅವ್ರು 6:30 7 ಗಂಟೆಗೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟರೆ ರಾತ್ರಿ 7 ಗಂಟೆ 8 ಗಂಟೆಗೆ ಬಂದು ತನ್ನ ಕ್ಷೇತ್ರ ಆಯಿತು ತಾನಾಯಿತು ಅಂತ ಇರುವಾಗ ಕಾಲು ಕೆರ್ಕೊಂಡು ತಾವೇ ಜಗಳಕ್ಕೆ ಬಂದು ಪುತ್ಥಳಿ ಇರೋದ್ರ ಜಾಗಕ್ಕೂ ಇಲ್ಲಿಗೂ ಸುಮಾರು 350 450 ಮೀಟ್ರ್ ಇರುವಾಗ ಏನಕ್ಕೋಸ್ಕರ ಇಲ್ಲಿ ಉದ್ದೇಶ ಮಾಡಿದ್ರಿ? ನಿಮ್ಮ ಕುತಂತ್ರ ಏನು? ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು? ಏನಾದರೂ ಅವತ್ತು ರಾಮುಲುವರು ಬಂದು ಮಧ್ಯದಲ್ಲಿ ಇದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿಯವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು? ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು? ಈ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ ನೀವು ಮಾಡ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ್ತ ಇವತ್ತು ನಿಮ್ಗೆ ಕೊಡಲೇಬೇಕಾಯ್ತದೆ. ನನಗನ್ನಿಸ್ತದೆ ಈ ಥರದ ಸನ್ನಿವೇಶಗಳು ನನ್ನ 48 49 ವರ್ಷದ ರಾಜಕಾರಣದಲ್ಲಿ ನಾನು ಕೂಡ 2 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ, 5 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೀನಿ, 6 ಬಾರಿ ಮಂತ್ರಿ ಆಗಿದ್ದೀನಿ, ಪಾರ್ಲಿಮೆಂಟ್ಗೆ ಹೋಗಿದ್ದೀನಿ. ಪಾರ್ಲಿಮೆಂಟಲ್ಲೂ ಕೂಡ ಇವತ್ತು ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಡೀ ವಿಶ್ವವನ್ನು ಸುತ್ತಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ನಡವಳಿಕೆ, ನಿಮ್ಮ ದುರಹಂಕಾರ,
ನಿಮ್ಮಲ್ಲಿರ್ತಕ್ಕಂಥ ವೆಂಜನ್ಸು, ದ್ವೇಷ, ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಆ ದ್ವೇಷವನ್ನು ನೀವು ಈ ರೀತಿ ಮಾಡಿ ಒಂದು ಕುಟುಂಬವನ್ನೇ ನಾಶ ಮಾಡ್ತೀನಿ ಅನ್ನುವ ನಿಮ್ಮ ಕುತಂತ್ರ ಏನಿದೆ, ಇದಕ್ಕಿಂತ ಹೇಯವಾದ ಕೆಲಸ ಮತ್ತೊಂದಿಲ್ಲ. ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಾಗಿದೆ. ನೀವೇನಕ್ಕೋಸ್ಕರ ಬಂದು ಬಳ್ಳಾರಿಯನ್ನೇ ಉಪಯೋಗಿಸ್ಕೊಂಡು ಬಳ್ಳಾರಿ ಜನರ ಆಶೀರ್ವಾದವನ್ನು ಇಡೀ ರಾಜ್ಯಕ್ಕೆ ವ್ಯಾಪಿಸಿ ಆ ಬಳ್ಳಾರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನೇ ನೀವೆಲ್ಲ ಒಂದು ಕಡೆ ಅವರನ್ನು ಮುಗಿಸೋದಕ್ಕೆ ಹೋಗಿ ಅವನೋ ಪ್ರೈವೇಟ್ನವನಿಂದ ಏನಾದರೂ ರಾಮುಲೂರು ಹೋಗಿ ಮಧ್ಯಕ್ಕೆ ಹೋಗದೆ ಹೋಗಿದ್ರೆ, ಜನಾರ್ದನ್ ರೆಡ್ಡಿಯವರು ಅವ್ರಿಗೂ ಇದ್ದಿದ್ದು ಒಂದು 8-10 ಅಡಿ ಡಿಫ್ರೆನ್ಸು. ನಾನು ಎಲ್ಲವನ್ನು ಕೂಡ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವತ್ತು ಭಗವಂತನ ರೂಪದಲ್ಲಿ ರಾಮುಲೂರು ಬಂದು ಅಲ್ಲಿ ನಿಂತ್ಕೊಂಡಿದ್ದರಿಂದ ಯಾರಿಗೋ ಹೊಡಿಬೇಕಾದ ಏಟು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯಿತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲೂರ ಮೇಲಲ್ಲ, ಜನಾರ್ದನ್ ರೆಡ್ಡಿಯವ್ರ ಮೇಲೆ. ಅವನು ಯಾರೋ ಸತ್ತಲ್ಲ ಪಾಪ, ಯಪ್ಪ ಏನೋ ಹೆಸರು, ರಾಜಶೇಖರ್ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ನಾನು ಕೇಳಿದೆ, ಅವ್ರ ಮನೆಗೂ ಕೂಡ ಮಾತಾಡಿದೆ. ಅವ್ರು ಹೇಳ್ತಾರೆ, ನಮ್ಮ ತಂದೆಯವರು BJPಲಿದ್ದಾರೆ, ಇವನೊಬ್ಬ ಕಾಂಗ್ರೆಸ್ನಲ್ಲಿ 4 ವರ್ಷದಿಂದ ಇದ್ದಾರೆ. ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು. ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರಾ ಇದನ್ನು? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇನು ನಿನ್ಗೆ ಗೊತ್ತಿಲ್ಲದೆ ಹೋಗಿದ್ದು. ನನ್ನಂಥವ್ರ ಹತ್ರ ಬಂದಿದ್ದರೆ ಒಂದು 6 ತಿಂಗಳಾದ ನಿಂಗೆ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೋ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ, ಇದು ಒಳ್ಳೆಯದಲ್ಲ. ನನಗೆ ಇವಾಗ ತಾನೇ ಮಾಹಿತಿ ಬಂತು 4 ಜನರನ್ನು ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ರಾಮುಲೂರು, ಸಿದ್ದರಾಮಯ್ಯ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೈತಿಕತೆ ಇದ್ದು ದೇವರಾಜ ಅರಸು ಸ್ಥಾನಕ್ಕೆ ಹೋಗಿ ಅಂತ ನಾನು ಅನೇಕ ಸಾರಿ ಹೇಳ್ತಾ ಇದ್ದೆ. ನಾವು ಅವ್ರ ಜೊತೇಲಿ ಇದ್ದವರು. ಆದರೆ ಇದನ್ನು ನೀವು ಕರೆಕ್ಟಾಗಿ ನಡೆಸಿದ್ರೆ ನನಗನ್ನಿಸ್ತದೆ ಕಾಂಗ್ರೆಸ್ಸು ಸತ್ಯಾನಾಶ ಆಗೋದು ಒಂದು ಕಡೆ ಆದರೆ ಅಲ್ಪ ಸ್ವಲ್ಪ ನಿಮ್ಮ ಹೆಸರಾದರೂ ಉಳಿತದೆ. ಅದನ್ನು ಬಿಟ್ಟು ಏನಾದರೂ ಇಂಥವ್ರಿಗೆ ನೀವು ಶಾಮೀಲಾಗಿ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಯಾವ ದೇವರು ನೀವು ಬರಬೇಕಾದ್ರೆ ತೋರಿಸ್ಕೊಬಂದೆ, ಏನು ನಿಮ್ಮ ಅಲ್ಲಿ ಕೈ ಮುಗಿದು ಬಂದೆಲ್ಲಪ್ಪ, ದುರ್ಗಮ್ಮ ತಾಯಿ. ಯಾರಾದರೂ ರಾಮುಲೂರು ದುರ್ಗಮ್ಮ ತಾಯಿ ಇನ್ನೊಂದು ಅವತಾರ ಆಗಿ ಜನಾರ್ದನ್ ರೆಡ್ಡಿಯವರು ಆ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ ಇವತ್ತು ಇದನ್ನು ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಪಾಪ ಏನೂ ಮಾಡದೇ ಇರೋ ಅಮಾನಿಕ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಹೊಣೆಗಾರರು ನೀವೇ ಇದ್ದೀರಿ. ನಾನು ಆಗ್ರಹ ಮಾಡ್ತೀನಿ. ನಾನಿವತ್ತು ನನಗೇನು ಇದು ಗೊತ್ತಿಲ್ಲ, ನಾನು ಒಂದು ವಾರ ಆಯಿತು ಅಗ್ರಿಬೊಮ್ಮನಹಳ್ಳಿಯಲ್ಲಿ. ಇವತ್ತು ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ನನಗನ್ನಿಸದೆ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸನ ಮಾಡ್ತಾಯಿದ್ದೀವಿ. ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರನೇ ಭರಿಸ್ತಾ ಇದೆ. ಅದಕ್ಕೋಸ್ಕರ ಬರ್ತಾ ಇದ್ದವನು. ನಾನು ದೆಹಲಿಯಲ್ಲಿದ್ದೆ 1ನೇ ತಾರೀಕು ಇದಾದಾಗ ನಾನು ದೆಹಲಿಯಿಂದಾನೇ ಮಾತನಾಡುವಾಗ ನನಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೆ. ಇಷ್ಟೆಲ್ಲ ಇದ್ದರೂ ಕೂಡ ಜನಾರ್ದನ್ ರೆಡ್ಡಿಯವರನ್ನು ತಾವು ಟಾರ್ಗೆಟ್ ಮಾಡಿಕೊಂಡು ಅವರು ಇಡೀ ವಂಶನ ನೀವು ನಿರ್ನಾಮ ಮಾಡೋಕ್ಕೆ ಹೋಗ್ತಿರಲ್ಲ, ನೀವು ಉದ್ಧಾರ ಆಗ್ತೀರಾ ಇಲ್ವಾ ಅನ್ನೋದಕ್ಕೆ ನೀವು ಮಾಡಿರೋ ಪಾಪ ನಿಮಗೆ ಸುತ್ತಕೊಂಡಿದ್ದು. ಯಾರನ್ನು ನೀವು ಟಾರ್ಗೆಟ್ ಮಾಡಿದ್ರೋ ಆ ತಾಯಿನೇ ಅವ್ರಿಗೆ ಉಳಿಸಿದ್ದಾರೆ. ನನಗನ್ನಿಸದೆ ನಾನು ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನಾದ್ರು ಹೀಲ್ಡಾಗಿ ಇಂಥವ್ರಿಗೆ ಏನಾದ್ರು ಆದ್ಯತೆ ಕೊಟ್ಟರೆ ನಾಳೆ ಮತ್ತೊಂದು ದಿನ ನಿಮಗೂ ಕೂಡ ಇದು ಕೊಡಲಿಪಟ್ಟಾಯ್ತದೆ. ಇದಕ್ಕೆ ನೀವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಯಾರು ಕುಂಡು ಹಾರಿಸಿದ್ದಾನೆ ಅನ್ನೋದು ನಿಮ್ಗಾಗಲೇ ಗೊತ್ತಿದೆ. ಇದನ್ನೇನಾದರೂ ಮಾಡಿ ಎಲ್ಲ ಒಂದು ಕಡೆ 5 ಜನ ಸಮಿತಿ ಮಾಡಿಬಿಟ್ಟು ಪಾಪ ರೇವಣ್ಣವ್ರಿಗೆ ಏನೂ ಕೆಲಸನೇ ಇಲ್ದಿರ ಕೂರಿಸಿದ್ರು. ಅಟ್ಲೀಸ್ಟ್ ನಾನು ಫೋನ್ 2-3 ಸಾರಿ ಟ್ರೈ ಮಾಡಿದೆ, ಇದಾದ್ರು ಸರಿಯಾಗಿ ವರದಿ ಕೊಡಪ್ಪ ನಿಮ್ಮ ಮನೆ ಕಾಯಿನಾಗ, ಇಲ್ಲಾಂದ್ರೆ ಎಲ್ಲೋ ಅಂತ ಕಳೆದೋಗ್ಬಿಡ್ತೆ ಅಂತ ಹೇಳೋಕ್ಕೆ ನನ್ನ ಫೋನಿಗೆ ಸಿಗಲಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.